ನಮಸ್ಕಾರ ಸ್ನೇಹಿತರೆ. ಆ್ಯಸ್ ಯೂಶ್ವಲ್ ಇಟ್ಸ್ ಇವರ್ಸ್ ಕಾರ್ತಿಕ್. ಸೊ ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರು ಸೇಫು, ಬಟ್ ಎಷ್ಟು ದಿನಕ್ಕೆ ಏನೋ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯಂಗೂ ಒಂದು ರೀತಿ ಮುಖಭಂಗ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಡಿ ಕೆ ಶಿವಕುಮಾರ್ಗೆ ಆ್ಯಸ್ ಯೂಶ್ವಲ್ ಮುಖಭಂಗ ಆಗೇ ಇದೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಇವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ ನಮಸ್ಕಾರ, ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶ್ವಲ್. ಸೊ ಏನು ಎತ್ತ ಅಂತ ಅಂದರೆ, ಬಿಹಾರಲ್ಲಿ ಎಲೆಕ್ಷನ್ ಆಯಿತು, ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತು. ಸೊ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಒಂದು ಒಪ್ಪಂದ, ಅಧಿಕಾರ ಹಂಚಿಕೆ 2.5 ವರ್ಷ ಅರ್ಸೋವ್ರಿಗಿಂತ ಜಾಸ್ತಿ ದಿನ ಇರಬೇಕು ಎಲ್ಲ ಆಯ್ತಲ್ಲ. ಈಗಲಾದರೂ ನನಗೆ ಅಧಿಕಾರನ ಬಿಟ್ಕೊಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಚಿಪ್ ಕೊಟ್ಟಿದೆ. ಸಿಗಲೂ ಇಲ್ಲ, ಅದಾಗಲೂ ಇಲ್ಲ. ಕೊನೆಗೆ ವಿಧಿ ಇಲ್ಲದೆ ಸೋ ಕಾಲ್ಡ್ ನಮ್ಮ ದೊಡ್ಡಕರ್ಗೆ ಚಿಕ್ಕರ್ಗೆ ಅವರ ಅಪ್ಪ ಮಲ್ಲಿಕಾರ್ಜುನ ಮುತ್ಯ ಅವ್ರನ್ನ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಹೈಕಮಾಂಡು ಹೇಳಿಲ್ಲ ಅದು ಇದು ಅಂತ ಜವಾಬ್ ಹೇಳಿದ್ದಾರೆ. ಬಟ್ ಇವರು ಎಲ್ಲವನ್ನು ಹೇಳಿ ಖಡಕ್ಕಾಗಿ ಹೇಳಿ ಬಂದಿದ್ದಾರೆ, ಅಧಿಕಾರ ಬೇಕೇ ಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ನನ್ನ ಶ್ರಮ ಇದೆ ಅಂತ. ಆದರೆ ಇದಕ್ಕೂ ಮುಂಚೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿನ ಭೇಟಿ ಮಾಡಿ, ಆ ಭೇಟಿಗೆ ರಾಹುಲ್ ಗಾಂಧಿ ನೀವು ಖರ್ಗೆ ಹತ್ರ ಮಾತಾಡಿ ಅಂತ ಏನೋ ಹೇಳಿದ್ರಂತೆ. ಬಟ್ ಆ ಭೇಟಿಗೆ ನಮ್ಮ ಮಾಧ್ಯಮಗಳಾಗಲಿ ಇನ್ನೊಂದಾಗಲಿ ಸಂಪುಟ ಪುನರ್ರಚನೆ ಆಗೇ ಹೋಯಿತು, ಸಂಪುಟ ರೀಶಫಲ್ ಆಗೇ ಆಗುತ್ತೆ, ಸಂಪುಟ ಅಧಿಕಾರ ಹಸ್ತಾಂತರ ಇಲ್ಲ, ಸಿದ್ದರಾಮಯ್ಯ ಇಸ್ ಸೇಫ್ ಅಂತ ಹೇಳ್ತಿದ್ದಂಗೆ ಡಿ ಕೆ ಶಿವಕುಮಾರಲ್ಲಿ ಹೋಗಿ ಅದು ತಿರುಗುಬಾಣ ಆಯಿತು. ಸೊ ಸಿದ್ದರಾಮಯ್ಯನವ್ರಿಗೆ ಇದರಂಥ ಅವಮಾನಗಳು ಇನ್ನೊಂದು ಮತ್ತೊಂದು ನನಗಂತೂ ಗೊತ್ತಿಲ್ಲ. ಒಬ್ಬ ಸಿ ಎಮ್ ಆದವನಿಗೆ ಯಾವಾಗ ಅಲ್ಲ, ಹೈಕಮಾಂಡ್ಗೆ ಹೇಳಬೇಕು, ನಾವು ದೊಡ್ಡವರು ಓಕೆ, ಬಟ್ ಎಲ್ಲದಕ್ಕೂ ಅವ್ರನ್ನೇ ಕೇಳಿ ಪ್ರತಿ ಬಾರಿ ಬರಿಗೈಯಲ್ಲಿ ಅಥವಾ ಪ್ರತಿ ಬಾರಿ ಏನೂ ಇಲ್ಲದೆ ಅವಮಾನಕ್ಕೆ ಒಳಗಾಗ್ತಾ ಇರೋಂಥ ಸಿದ್ದರಾಮಯ್ಯ ಅವ್ರಿಗೆ ಇದು ಮೊದಲನೇ ಬಾರಿ ಅಲ್ಲ, ಎರಡನೇ ಬಾರಿ ಅಲ್ಲ, ನೂರಾರು ಬಾರಿ ಅವಮಾನಗಳಾಗಿದೆ. ಬಟ್ ಆದರೂ ಏನು ಮಾಡ್ತೀರಾ, ಅಧಿಕಾರದ ತೆವಲು, ಅಧಿಕಾರದ ಒಂದು ಏನಂತಾರೆ ಬೇಕೇ ಬೇಕು, ನಾನು ಸಿ ಎಮ್ ಆಗಿರಲೇಬೇಕು, ಅಧಿಕಾರ ಅನಿಸುತ್ತಾನೆ ಇರಬೇಕು ಅನ್ನೋ ಸಿದ್ದರಾಮಯ್ಯನಿಗೆ ಏನೇ ಅವಮಾನಗಳಾದರೂ ಅದು ಒಂದು ರೀತಿ ನಗಣ್ಯ. ಸೊ ಈ ನಡುವೆ ನಮ್ಮ ಶಿವಕುಮಾರ್ ಅವರು ಏನೆಲ್ಲ ಸರ್ಕಸ್ ಮಾಡಿದ್ರು, ಏನೆಲ್ಲ ಆಯಿತು, ಅವ್ರಿಗೂ ಕೂಡ ಸರಿಯಾದಂಥ ಕ್ಲಾರಿಟಿ ಇಲ್ಲ. ಆದರೆ ಒಂದಂತೂ ನಿಜ ಸ್ನೇಹಿತರೆ, ಒಂದು ಗಾದೆ ಮಾತಿದೆ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ. ಹಂಗೆ ಇವರು ಬಂದು 2.5 ವರ್ಷ ನಂತರದಲ್ಲೂ ಕರ್ನಾಟಕ ರಾಜ್ಯನ ಇವರು ಈ ಮಟ್ಟಕ್ಕೆ ಅಧಿಕಾರ ನಡೆಸ್ತಾ ಇದ್ದಾರೆ ಅಂದರೆ ಕರ್ನಾಟಕದ ಜನತೆ ಇಲ್ಲಿ ಸಫರ್ ಆಗ್ತಾ ಇರೋದು, ಕರ್ನಾಟಕ ರಾಜ್ಯ ಸಫರ್ ಆಗ್ತಾ ಇದೆ, ಅಭಿವೃದ್ಧಿ ಶೂನ್ಯ. ಬಟ್ ಒಂದಂತೂ ನಿಜ, ಅಧಿಕಾರ ಕೊಡದೇ ಇರಲಿ, ಆದರೆ ಅಧಿಕಾರ ಕೊಟ್ಟು 138 ಜನ ಕರ್ನಾಟಕಕ್ಕೆ ಕೊಟ್ಟು ಅವ್ರಿಗೆ ಅವಮಾನ ಆಗಿದೆ. ಆ್ಯಂಡ್ ದೆನ್ ಒಕ್ಕಲಿಗರು, ಲಿಂಗಾಯತರು ಎಸ್ಪೆಷಲಿ ಅವ್ರಿಗೆ ಚಿಪ್ಪು ಸಿಕ್ಕಿದೆ. ಬಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಕಾದು ನೋಡಬೇಕು. ಬಟ್ ಸದ್ಯಕ್ಕಂತೂ ಇದು ಇಬ್ರಿಗೂ ಫಲ ಇಲ್ಲದೆ ಇರುವಂಥ ಒಂದು ದೆಹಲಿ ದಂಡಯಾತ್ರೆ. ಬಟ್ ಮುಂದೇನಾಗುತ್ತೆ ಏನು ಎತ್ತ ಎಲ್ಲವನ್ನು ಕಾದು ನೋಡಬೇಕು ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.